ತಾಲೂಕು ದಂಡಾಧಿಕಾರಿಯವರು ತಮ್ಮ ವ್ಯಾಪ್ತಿಯಲ್ಲಿ ಬರುವ ಕರ್ತವ್ಯ ಪಾಲನೆಗಳನ್ನು ನಿರ್ವಹಣೆ ಮಾಡಿದರೆ ಏನೆಲ್ಲ ಸುಧಾರಣೆಯಾಗಬಹುದೆಂದು ನೋಡಿದ್ದೀರಾ? ಆಗಿದ್ರೆ ಬನ್ನಿ. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕು ದಂಡಾಧಿಕಾರಿ BN ಗಿರೀಶ್ ರವರು ರಾಜ್ಯಕ್ಕೆ ಮಾದರಿ ಎಂದರೆ ತಪ್ಪಾಗಲಾರದು. ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಂಗ್ರಾಮ ಟಿವಿಗೆ ಸ್ವಾಗತ. ನಾನು ನಿಮ್ಮ ರಮೇಶ್ ಹಕ್ಕೂರ್. ಆಡುಮುಟ್ಟದ ಸೊಪ್ಪಿಲ್ಲ, ದಂಡಾಧಿಕಾರಿ BN ಗಿರೀಶ್ ಅವರಿಗೆ ಗೊತ್ತಿಲ್ಲದ ವಿದ್ಯೆ ಇಲ್ಲ ಎಂಬಂತೆ ಯಾವುದೇ ಕ್ಷೇತ್ರಗಳಲ್ಲೂ ತನ್ನ ಆರೋಗ್ಯಕರ ಪ್ರೌಢಿ ಮೆರೆಯುವ ಇವರು ನಮ್ಮ ತಾಲೂಕಿಗೆ ದೊರೆಯುವುದು ಪುಣ್ಯ ಎಂದರೆ ತಪ್ಪೇನಿಲ್ಲ. ದಂಡಾಧಿಕಾರಿ BN ಗಿರೀಶ್ ರವರ ಸಮಗ್ರ ಸೇವೆಗಳ ಬಗ್ಗೆ ವಿವರಣೆ ಮಾಡಲೊಟ್ಟರೆ ಸಮಯವೇ ಸಿಗದು. ಆದರೆ ತಾಲೂಕಿನ ಸರ್ಕಾರಿ ಶಾಲೆ SLC ವಿದ್ಯಾರ್ಥಿಗಳ ಪರೀಕ್ಷಾ ಫಲಿತಾಂಶದ ವಿಚಾರದಲ್ಲಿ ಟೊಂಕ ಕಟ್ಟಿ ನಿಂತದ್ದು ಮಾತ್ರ ಅವಿಸ್ಮರಣೀಯ ಎಂದರೆ ಅತಿಶೋಕ್ತಿಯೇನಲ್ಲ. ಕಳೆದ ಬಾರಿ 50ರಿಂದ 60ರಷ್ಟು ಇದ್ದ ಫಲಿತಾಂಶವನ್ನು ಈ ಬಾರಿಯ 2026-21ನೇ ಸಾಲಿನಲ್ಲಿ 95% ಲಭಿಸಲು ದುಡಿದಣಿದವರಲ್ಲಿ ದಂಡಾಧಿಕಾರಿ BN ಗಿರೀಶ್ ರವರು ಎಂಬುದು ತಿಳಿದ ವಿಚಾರ. ದಂಡಾಧಿಕಾರಿ BN ಗಿರೀಶ್ ರವರ ಸೇವೆಯ ಬಗ್ಗೆ ಈಗಾಗಲೇ ಹಲವಾರು ಸಂಘ ಸಂಸ್ಥೆಗಳು ಪುರಸ್ಕರಿಸಿ ಅಭಿನಂದಿಸಿವೆ. ತಾಲೂಕಿನಲ್ಲಿ ಸ್ಥಾಪನೆಯಾಗಿರುವ ಪರಂಪರೆ ಕಲೆ ಮತ್ತು ಕ್ರೀಡಾ ಸಂರಕ್ಷಣಾ ಟ್ರಸ್ಟ್ ವಿಶೇಷವಾಗಿ ಸರಸ್ವತಿಯ ಪಟವನ್ನು ನೀಡುವುದರ ಮುಖಾಂತರ ಅರ್ಥಗರ್ಭಿತ ಸನ್ಮಾನ ಮಾಡಿದೆ. ಇದೇ ಸಂದರ್ಭದಲ್ಲಿ ಜಿಲ್ಲೆಯ ಜನರ ನಾಡಿಮಿಡಿದ ಸಂಗ್ರಾಮ್ ಟಿವಿ ಜೊತೆ ಮಾತನಾಡಿದ ಅವರು SLC ಫಲಿತಾಂಶ ಹಾಗೂ ಜನಗಣತಿ ಸಾಧನೆ ಬಗ್ಗೆ ಏನು ಹೇಳುತ್ತಾರೆ ನೀವೇ ನೋಡಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಈ ಬಾರಿ 2025-26ನೇ ಸಾಲಿನ ಒಂದು 10ನೇ ತರಗತಿ ಫಲಿತಾಂಶವನ್ನು ನಾವು ಪರಿಶೀಲನೆ ಮಾಡಿದಾಗ ನಮ್ಮ ಚನ್ನಪಟ್ಟಣ ತಾಲೂಕಿನಲ್ಲಿ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನದಲ್ಲಿ ಉತ್ತೀರ್ಣ ಆಗಿರೋದು ಬಹಳ ಖುಷಿಯನ್ನು ಕೊಡುತ್ತೆ. ಯಾಕೆಂದ್ರೆ ಕಳೆದ ಬಾರಿ ನಾವು ಹೋಲಿಕೆ ಮಾಡಿದಾಗ ಕಳೆದ ಬಾರಿ ಚನ್ನಪಟ್ಟಣದಲ್ಲಿ 60% ಫಲಿತಾಂಶವನ್ನು ನಾವು ನೋಡಿದ್ದು. ಈ ಬಾರಿ ಆ ಒಂದು ಫಲಿತಾಂಶವನ್ನ 100% ನಾವು ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಯತ್ನ ಪಟ್ಟು ಸ್ಕೂಲ್ಗೆ ಹೋಗೋದಾಗಿರ್ಬೋದು, ಮಕ್ಕಳ ಜೊತೆ ಇಂಟ್ರಾಕ್ಷನ್ಸ್ ಮಾಡಿರ್ಬೋದು, ಹಾಗೇನೆ ಮನೆ ಭೇಟಿ ಮಾಡಿರ್ಬೋದು, ಅದೆಲ್ಲ ಮಾಡಲಾಗಿ ಒಂದು ಪರಿಣಾಮವಾಗಿ ಇವತ್ತಿನ ದಿನ ನಾವು 95%, 60 ಇದ್ದಿದ್ದು 95% ಫಲಿತಾಂಶವನ್ನು ಪಡ್ಕೊಂಡಿದ್ದೀವಿ. ಇದಕ್ಕೆ ಸಾಕಷ್ಟು ಎಫರ್ಟ್ ಹಾಕಿದ್ದೀನಿ ನಾನು. ಮನೆಗೆ ಹೋದ್ರೆ ಮಕ್ಕಳ ಯಾರು ವೀಕ್ ಇದ್ರು ಆ ಮಕ್ಕಳು ಸಪ್ರೇಟ್ ಗ್ರೂಪ್ ಮಾಡಿ, ಟಾಪರ್ಸ್ ಗ್ರೂಪ್ ಮಾಡಿ ಅವ್ರಿಗೆ ಯಾವ ತರ ಎಕ್ಸಾಮ್ ಬರೀಬೇಕು, ಟಾಪರ್ಸ್ ಹೇಗೆ ಬರೀಬೇಕು, ಯಾಕಂದ್ರೆ ಔಟ್ ಆಫ್ ತೆಗಿಬೇಕು ಅಂತ ಯಾವ ರೀತಿಯಲ್ಲಿ ಆನ್ಸರ್ ಇರಬೇಕು ಅನ್ನೋ ಪ್ರತಿಯೊಂದು ಸೂಕ್ಷ್ಮವಾಗಿ ನಾನು ಗಮನಿಸಿ ಅವ್ರಿಗೆ ನಾವು ಕೋಚಿಂಗ್ ಕೊಟ್ಟಿದ್ದು. ಹಾಗೇನೆ ಪೋಷಕರು ಮನೆಯಲ್ಲಿ ಮಕ್ಕಳಿಗೆ ಹೇಗೆ ನೋಡ್ಕೋಬೇಕು ಅಂತ ಕೂಡ ಮನೆ ಭೇಟಿ ಕೊಟ್ಟರು. ಅದರಲ್ಲೂ ಕೂಡ ಅಲ್ಪಸಂಖ್ಯಾತರ ಮಕ್ಕಳುಗಳಿಗೆ, ಹಿಂದುಳಿದ ಮಕ್ಕಳ ಮನೆಗಳಿಗೆ, ಬಡತನ ಇರ್ತಕ್ಕಂಥ ಮಕ್ಕಳ ಮನೆಗೆ ನಾವು ಭೇಟಿಯನ್ನು ಕೊಟ್ಟಿದ್ವಿ. ಯಾಕಂದ್ರೆ ಆ ಮನೆಗಳಲ್ಲಿ ಬೆಳಗಿನ ಸಾಯಂಕಾಲ ಕೆಲಸ ಮಾಡ್ತಿರ್ತಾರೆ, ಸಂಜೆ ಬಂದು ಟಿವಿ ನೋಡೋ ಮನೋಭಾವನೆ ಅವ್ರಲ್ಲಿ ಇರುತ್ತೆ. ಅವ್ರಿಗೆ ಹೋಗಿ ಅವ್ರ ಒಂದು ಮನೋಭಾವನೆಯನ್ನು ಚೇಂಜ್ ಮಾಡಿಸಿ ಮಕ್ಕಳ ಭವಿಷ್ಯ ಇಂಪಾರ್ಟೆಂಟ್, ಈ ಟಿವಿ ಧಾರಾವಾಹಿಗಳನ್ನ ನಂತರ ನೋಡ್ಬೋದು ನೀವು ಅನ್ನೋ ಹಿನ್ನೆಲೆಯಲ್ಲಿ ಹೇಳಿದಾಗ ಆ ಪೋಷಕರು ಕೂಡ ಎಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ದಿನ ಚನ್ನಪಟ್ಟಣದಲ್ಲಿ ಇಡೀ ನಮ್ಮ ಒಂದು ಜಿಲ್ಲೆಗೆ ಪ್ರಥಮ ಸ್ಥಾನ ಗಳಿಸಿರೋದು ಒಂದು ಇತಿಹಾಸ ಅಂತಾನೆ ಹೇಳ್ಬೋದು. ಹಾಗೇನೆ ನಮ್ಮ ಶಿಕ್ಷಕರು ಇರ್ಬೋದು, ಎಲ್ಲಾ ಶಾಲೆಯ ಶಿಕ್ಷಕರು ಕೂಡ ನಾವೇನು ಅವ್ರಿಗೆ ನಾನು ಮೀಟಿಂಗ್ ತಗೊಂಡು ಅವ್ರಿಗೆ ಹೇಳ್ತಾ ಇದ್ದೆ ಅದನ್ನ ಪ್ರತಿಯೊಬ್ಬರು ಕೂಡ ಚಾಚು ತಪ್ಪದೆ ಅವ್ರು ಪಾಲನೆ ಮಾಡಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಅವರು ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತೆ ವಿಶೇಷವಾಗಿ ನಮ್ಮ ಪತ್ರಿಕಾ ಮಾಧ್ಯಮದವರು ಕೂಡ ಏನಾದ್ರು ಒಂದು ವಿಚಾರವನ್ನ ಕೊಟ್ಟರೆ ಆ ವಿಚಾರಗಳನ್ನ ಪತ್ರಿಕೆಯಲ್ಲಿ ಹಾಕಿ ಎಲ್ಲರಿಗೂ ಕೂಡ ಅರಿವನ್ನ ಮೂಡಿಸೋದು. ಯಾಕೆಂದ್ರೆ ವಿಶೇಷ ಏನು ಅಂದ್ರೆ ನಮ್ಮ ಚನ್ನಪಟ್ಟಣ ತಾಲೂಕಲ್ಲಿ ಈ ಬಾರಿ 10ನೇ ತರಗತಿ ಪರೀಕ್ಷೆ ಯಾವ ಡೇಟಿಂದ ಯಾವ ಡೇಟ್ ತನಕ ನಡೀತಿ ಪ್ರತಿಯೊಬ್ಬರಿಗೂ ಗೊತ್ತಿತ್ತು. ನಾನು ಯಾವುದೇ ಊರಿಗೆ ಹೋದ್ರು ಕೂಡ ಅಲ್ಲಿ ವಯಸ್ಸಾದವರು ಇರ್ಬೋದು, ಯುವಕರು ಇರ್ಬೋದು, ಮಕ್ಕಳು ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ರು ಈ ಬಾರಿಯ SLC ಎಕ್ಸಾಮ್ ಮಾರ್ಚ್ 18ರಿಂದ ಏಪ್ರಿಲ್ 2 ತನಕ ಇರುತ್ತೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿತ್ತು. ಇದೊಂದು ಅವೇರ್ನೆಸ್ ಪ್ರೋಗ್ರಾಮ್ ತರ ಆಯ್ತು. ಎಲ್ರಿಗೂ ಅವೇರ್ನೆಸ್ ಇದ್ದಾಗ ಮಾತ್ರ ಒಂದು ನಾವು ಫಲಿತಾಂಶವನ್ನು ನಿರೀಕ್ಷೆ ಮಾಡದೆ ಹೊರತು ಕೇವಲ ಮಕ್ಕಳು ಓದ್ಲಿ, ಇಲ್ಲ ಅವ್ರ ಮನೆ ಮಕ್ಕಳು ಯಾರು ಎಕ್ಸಾಮ್ ಇರ್ತದೆ ಆ ಮಕ್ಕಳು ಮಾತ್ರ ಓದ್ಲಿ, ಪಕ್ಕದ ಮನೆಗೆ ನಂಗೆ ಜವಾಬ್ದಾರಿ ಇಲ್ಲ ಅಂತ ಹೋದ್ರೆ ತಪ್ಪಾಗುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಅರಿವಿತ್ತು. ಈಗ ಪಕ್ಕದ ಮೇಲೆ ಅದು ಹುಡುಗ SLC ಎಕ್ಸಾಮ್ ಬರೀ ಹುಡುಗ ಇದ್ದಾನೆ ಅಂದ್ರೆ ಇನ್ನೊಬ್ಬರ ಮೇಲೂ ಕೂಡ ಇಲ್ಲ ಹುಡುಗ SLC ಎಕ್ಸಾಮ್ ಬರೀತಾ ಇದ್ದಾನೆ, ನಾವು ಮೈಕ್ ಹಾಕ್ಬಾರ್ದು, ಫಂಕ್ಷನ್ ಮಾಡಿದ್ರು ಕೂಡ 10 ಗಂಟೆ ಕ್ಲೋಸ್ ಮಾಡ್ಬೇಕು ಅನ್ನೋ ಮನೋಭಾವನೆ ಇತ್ತು. ಎಲ್ಲರೂ ಸಹಕಾರದಿಂದ ಚನ್ನಪಟ್ಟಣ ಜನರಿಗೆ ಗೊತ್ತಾಗಿದೆ SLC ಎಕ್ಸಾಮ್ ಅಂದ್ರೆ ಏನು, ಯಾವತ್ತಿನ ನಡೀತು, ಹೆಂಗಿರ್ಬೇಕು, ಮಕ್ಕಳು ಹೆಂಗ್ ಓದ್ಬೇಕು, ಪ್ರತಿಯೊಬ್ಬರಿಗೂ ಕೂಡ ಅರಿವನ್ನ ಮೂಡಿಸೋ ಕೆಲಸವನ್ನು ಪ್ರತಿಯೊಬ್ಬರು ಮಾಡಿದ್ದಾರೆ. ಹಂಗಾಗಿ ಚನ್ನಪಟ್ಟಣ ರಿಸಲ್ಟ್ ಒಳ್ಳೆಯ ರೀತಿಯಲ್ಲಿ ಬಂದಿದೆ. ಮುಂದಿನ ಸಾರಿ ಇನ್ನೂ ಕೂಡ ಅಂದ್ರೆ 100% ಫಲಿತಾಂಶವನ್ನು ತೆಗೆಸಬೇಕು ಅನ್ನೋ ಒಂದು ಮನೋಭಾವನೆ ಇದೆ. ಅದಕ್ಕೆ ಎಲ್ಲರ ಸಹಕಾರ ನಮ್ಗೆ ಖಂಡಿತವಾಗ್ಲೂ ಬೇಕು. ಆ ಒಂದು ಸಹಕಾರ ಇದೆ, ಖಂಡಿತವಾಗ್ಲೂ ಮಾಡ್ಬೋದು. ಇವಾಗ ಕೂಡ 5% ರಿಸಲ್ಟ್ ಹೋಗಿರೋದು ಯಾರಿಂದ ಅಂತಂದ್ರೆ ಯಾವ ಮಕ್ಕಳು ಶಾಲೆಗೆ ಬರ್ತಾ ಇರ್ಲಿಲ್ಲ ಆ ಮಕ್ಕಳಿಂದ. ಶಾಲೆಗೆ ಯಾರ ಮಕ್ಕಳು ಬರ್ತಾ ಇದ್ರು ಪ್ರತಿ ಮಕ್ಕಳು ಪಾಸ್ ಆಗಿದ್ದಾರೆ. ನನ್ನ ದೃಷ್ಟಿಯಲ್ಲಿ ಇದು 100% ಫಲಿತಾಂಶ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ಆ ಮಕ್ಕಳು ಕೂಡ ನಮ್ಮ ಶಾಲೆಗೆ ಬಂದಿದ್ದೆ ಆದ್ರೆ ಖಂಡಿತವಾಗ್ಲೂ ನಮಗೆ 100% ಫಲಿತಾಂಶ ಸಿಗ್ತಾ ಇತ್ತು. ಮುಂದಿನ ಬಾರಿ ಯಾರು ಬಂದಿಲ್ಲ ಶಾಲೆಗೆ ಆ ಮಕ್ಕಳನ್ನು ಕೂಡ ಸೇರಿಸ್ಕೊಂಡು ಎಲ್ಲರನ್ನು ಸೇರಿಸ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಅವರು ತರಬೇತಿಯನ್ನು ಕೊಟ್ಟು ಒಂದು ಮೋಟಿವೇಟ್ ಮಾಡಿ ಮುಂದಿನ ಬಾರಿ 100% ಫಲಿತಾಂಶವನ್ನು ತೆಗೆಸ್ತೀವಿ ಅನ್ನೋ ಮನೋಭಾವನೆ ನನಗೆ ಖಂಡಿತವಾಗಿದೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು. ವಿಶೇಷವಾಗಿ ನಮಗೆ ಸಪೋರ್ಟ್ ಮಾಡಿದವರು ಗೌಡಿಗೆರೆ ನಮ್ಮ ಚಾಮುಂಡೇಶ್ವರಿ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಎಲ್ಲಾ ಶಾಲೆಗಳಿಗೆ ಸುಣ್ಣ ಬಣ್ಣ ಹೊಲಿಸೋದಕ್ಕೆ ನಮಗೆ ಸಪೋರ್ಟ್ ಮಾಡಿದ್ರು. ಎರಡನೇದಾಗಿ ಮರಿಗೌಡ ಚಾರಿಟೇಬಲ್ ಟ್ರಸ್ಟ್ ಅವರು, ಯಾಕೆಂದ್ರೆ ಸಾಕಷ್ಟು ನಾನು ಟೆಸ್ಟ್ಗಳನ್ನ ಮಾಡಿದೆ, ಪ್ರಾಕ್ಟೀಸ್ ಮಾಡಿದ್ರು ತುಂಬಾ, ಅದಕ್ಕೆಲ್ಲ ಪೇಪರ್ ಕೊಟ್ಟವರು ನಮ್ಮ ಮರಿಗೌಡ ಚಾರಿಟೇಬಲ್ ಟ್ರಸ್ಟ್ ಅವರು, ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೇನೆ ಈ ಬಾರಿ ಸೆನ್ಸಸ್ ಜನಗಣತಿ 2027 ಬಗ್ಗೆ ನಮ್ಮೆಲ್ಲ ತಾಲೂಕದಲ್ಲಿ ಹಾಕಿದ್ರು. ಆ ತಹಶೀಲ್ದಾರ್ಗಳನ್ನ ಇನ್ಚಾರ್ಜ್ ಆಫೀಸರ್ ಅಂತ ಅಪಾಯಿಂಟ್ ಮಾಡಿದ್ರು.
ನಮ್ಮ ತಾಲೂಕಲ್ಲಿ ನಾವು ಇಡೀ ಜಿಲ್ಲೆಯಲ್ಲಿ ನಾವು ಮೊದಲನೇ ಬಾರಿ ಕಂಪ್ಲೀಟ್ ಮಾಡೋದು. ಕೇವಲ ಒಂದು ಆದೇಶ ಆದ 7 ದಿನಗಳಲ್ಲಿ ನಾವು ಕಂಪ್ಲೀಟ್ ಮಾಡೋದು. ಅತಿ ಹೆಚ್ಚು ಬ್ಲಾಕ್ಗಳಿತ್ತು ನಮಗೆ, 353 ಬ್ಲಾಕ್ಗಳಿತ್ತು, ಅತಿ ಹೆಚ್ಚು ಬ್ಲಾಕ್ಗಳಿತ್ತು ನಮ್ಮಲ್ಲಿ. ಎಲ್ಲ ಬ್ಲಾಕ್ಗಳನ್ನ ನಾವು ಅತಿ ಬೇಗ ಮುಗಿಸ್ತೀವಿ. ಇಡೀ ಜಿಲ್ಲೆಯಲ್ಲಿ ನಾವು ಮುಗಿಸಿದೆ ಫಸ್ಟ್. ಅದಕ್ಕೆ ಎಲ್ಲರೂ ಸಹಕರಿಸ್ತು, ನಮ್ಮ ಟೀಚರ್ಸು, ಹಾಗೆ ನಮ್ಮ ಲೆಕ್ಚರರ್ಗಳು, HMಗಳು ಎಲ್ಲರೂ ಸಹಕಾರ ಕೊಟ್ಟರು. ಹಾಗೆ ನಮ್ಮ ಸಾರ್ವಜನಿಕರು, ಈಗ ಯಾರೇ ಹೋದ್ರು ಕೂಡ ನಮ್ಮವರು ಅಟ್ಲೀಸ್ಟ್ ಈ ತರ ನಾವು ID ಕಾರ್ಡ್ ಕೊಡ್ತಿದ್ದೀವಿ, ನಾನು ಸೈನ್ ಮಾಡಿ ತಹಶೀಲ್ದಾರ್ ಅವರು ಕಳಿಸ್ತಿದೀವಿ ಅಂತ. ಅದು ನೋಡಿ ಪ್ರತಿಯೊಬ್ಬರು ಕೂಡ ನನಗೆ ಗೌರವವನ್ನು ಕೊಟ್ಟು, ಮನೆಗೆ ಬಂದಂತ ಟೀಚರ್ ತುಂಬಾ ಗೌರವಿತವಾಗಿ ಅವರ ಕೂರಿಸಿ ಕುಡಿಯಕ್ಕೆ ನೀರು ಬೇಕಾ, ಕಾಫಿ ಬೇಕಾ ಅಂತ ಕೊಟ್ಟು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರು. ಹಂಗ ನಮ್ಮ ಟೀಚರ್ಸ್ ಯಾವುದೇ ಗೊಂದಲ ಇಲ್ದಂಗೆ, ಯಾವುದೇ ಒಂದು ತಪ್ಪುಗಳನ್ನ ಮಾಡದೆ, ಅದು ಇಂಪಾರ್ಟೆಂಟ್, ಕ್ವಾಲಿಟಿ ವರ್ಕ್ ಇಂಪಾರ್ಟೆಂಟ್. ಆ ಕ್ವಾಲಿಟಿ ವರ್ಕ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು, ಮ್ಯಾಪಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ರು, ಬೇಗನೂ ಕೂಡ ಮುಗಿಸಿದ್ರು. ಅವ್ರಿಗೆ, ನಮ್ಮ ಟೀಚರ್ಸ್ಗಳಿಗೆ, ನಮ್ಮ ಸಾರ್ವಜನಿಕರಿಗೆ, ಈ ಒಂದು ಕಾರ್ಯದಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅವರು ಕೂಡ ಧನ್ಯವಾದ ಸಲ್ಲಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಆದ್ಮೇಲೆ ಎಲ್ರಿಗೂ ನಮಸ್ಕಾರ. ಈ ದಿನ ನಮ್ಮ ತಾಲೂಕು ದಂಡಾಧಿಕಾರಿಗಳಂತ ಶ್ರೀಯುತ BN ಗಿರೀಶ್ ಸರ್ ಅವರಿಗೆ ಈ ಒಂದು ಅಭಿನಂದನಾ ಕಾರ್ಯಕ್ರಮನ ನಾವು ಏನು ಸಲ್ಲಿಸ್ತಾ ಇದೀವಿ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ವಿದ್ಯೆಗೆ ಬಹಳ ಮಹತ್ವವಾದ ಸ್ಥಾನವನ್ನ ಇದೆ. ಅದರಲ್ಲೂ SSLC ಮಕ್ಕಳು ಅಂತ ಹೇಳಿದ್ರೆ ಬಹಳ ಸ್ಥಾನವನ್ನ ಕೊಡ್ಬೇಕು. ಅದರಲ್ಲಿ ತಂದೆ ತಾಯಿಗಳು ಸಹ ಎಲ್ಲೋ ಒಂದ್ ಕಡೆ ಮೈ ಮರಿತಾ ಇದ್ದಾರೆ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ. ಆದ್ರೆ ನಮ್ಮ ತಾಲೂಕು ದಂಡಾಧಿಕಾರಿಗಳು ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟು ಕೆಲಸದ ಒತ್ತಡ ಇರುತ್ತೆ, ಆ ಒತ್ತಡದಲ್ಲೂ ಸಹ ತಾಲೂಕನ್ನ ಪ್ರಥಮ ಸ್ಥಾನಕ್ಕೆ ತಂದಿದ್ದಾರೆ ಅಂತ ಹೇಳಿದ್ರೆ ಅದು ಒಂದು ನಮ್ಮ ಹೆಮ್ಮೆಯ ಸಂಗತಿ ಅಂತಾನೆ ಹೇಳ್ಬೋದು. ಆ ಒಂದು ಉದ್ದೇಶದಲ್ಲಿ ಈ ಒಂದು ತಾಲೂಕನ್ನ ಪ್ರಥಮ ಸ್ಥಾನಕ್ಕೆ ತಗೊಂಡು ಬರಬೇಕು ಅಂತ ಹೇಳಿ ವಿದ್ಯಾರ್ಥಿಗಳ ಮನೆ ಮನೆ ಭೇಟಿಯನ್ನ ಮಾಡಿದರೆ. ಮನೆ ಮನೆ ಭೇಟಿಯನ್ನ ಮಾಡುವಂತ ಸಂದರ್ಭದಲ್ಲಿ ಮಕ್ಕಳಿಗೆ ದೀಪವನ್ನ ಕೊಡುವುದರ ಮುಖಾಂತರ, ದೀಪ ಬೆಳಗಿಸುವುದರ ಮುಖಾಂತರ, ಅದರ ಉದ್ದೇಶ ಏನಂತ ಹೇಳಿದ್ರೆ ಒಬ್ಬ ವಿದ್ಯಾರ್ಥಿಗೆ ವಿದ್ಯೆ ಎಂಬುದು ದೀಪದ ಬೆಳಕು ಹೇಗೆ ಪ್ರಜ್ವಲಿಸ್ತಾ ಇರುತ್ತೋ ಹಾಗೆ ಅವರ ಜೀವನದಲ್ಲಿ ವಿದ್ಯೆ ಎಂಬುದು ಪ್ರಜ್ವಲಿಸಲಿ ಅಂತ ಹೇಳಿ ದೀಪ ಬೆಳಗಿಸುವ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಮತ್ತು ಮನೆಗಳಲ್ಲಿ ಟಿವಿಯನ್ನ ಬಂದ್ ಮಾಡಿಸುವ ಕಾರ್ಯಕ್ರಮ. ಇತ್ತೀಚಿನ ದಿನಗಳಲ್ಲಿ ಪೋಷಕರಾದಂತಹ ನಾವುಗಳು ಏನ್ ಮಾಡ್ತಾ ಇರ್ತೀವಿ ಅಂತ ಹೇಳಿದ್ರೆ ಟಿವಿ ಮತ್ತು ಕಿರುಚಿತ್ರಗಳನ್ನ ನೋಡ್ಕೊಂಡು ಮಕ್ಕಳ ಭವಿಷ್ಯಗಳನ್ನು ಸಹ ನಾವು ಯೋಚನೆ ಮಾಡ್ತಾ ಇರೋದಿಲ್ಲ. ಆದ್ರೆ ಒಬ್ಬ ತಾಲೂಕು ದಂಡಾಧಿಕಾರಿಯಾದಂತವ್ರು ಇಡೀ ತಾಲೂಕಿನ ಮಕ್ಕಳ ಭವಿಷ್ಯಕ್ಕೆ ಯೋಚನೆಯನ್ನ ಮಾಡಿ ಮನೆ ಮನೆ ಭೇಟಿಯನ್ನ ಮಾಡಿ ಟಿವಿಯನ್ನ ಬಂದ್ ಮಾಡುವಂತದ್ದು, ಮಕ್ಕಳಿಗೆ ಕೆಲಸದ ಒತ್ತಡವನ್ನ ಕೊಡ್ತಾ ಇದೆ, ಕೆಲಸವನ್ನ ಕಡಿಮೆ ಮಾಡಿಸಿ ಓದುವ ಕಡೆ ಹೆಚ್ಚು ಗಮನವನ್ನ ಹರಿಸಲಿಕ್ಕೆ ಶಾಲೆಗಳಿಗೆ ಭೇಟಿ ಮಾಡಿ ಮಕ್ಕಳು ಮತ್ತು ಶಿಕ್ಷಕರನ್ನ ತಮ್ಮ ಸಂಬಂಧಕ್ಕೆ ತೆಗೆದುಕೊಂಡು ಉತ್ತಮ ಫಲಿತಾಂಶವನ್ನು ತರಲಿಕ್ಕೆ ಸಹಕಾರಿಯಾಗಿ ಕಂಕಣವನ್ನು ತೊಟ್ಟು ಈ ಫಲಿತಾಂಶವನ್ನು ತಂದುಕೊಟ್ಟಿದ್ದಾರೆ. ಈ ಒಂದು ಫಲಿತಾಂಶ ನಮ್ಮ ಇಡೀ ಇದರಲ್ಲಿ ಯಾವ ಫಲಿತಾಂಶ ಬಂದಿದೆ ಎಲ್ಲಾ ಫಲಿತಾಂಶಕ್ಕೂ ಒಂದು ಮೇಲುಗೈ ಅಂತಾನೆ ಹೇಳಲಿಕ್ಕೆ ನಾನು ಇಷ್ಟವನ್ನ ಪಡ್ತೇನೆ. ಇಂತಹ ಒಂದು ಫಲಿತಾಂಶವನ್ನು ತಂದಿರುವಂತಹ BN ಗಿರೀಶ್ ಸರ್ ಅವರು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡಿ ವಿದ್ಯಾರ್ಥಿಗಳಿಗೆ ಒಂದಷ್ಟು ಮಾರ್ಗದರ್ಶನವನ್ನ ನೀಡಿ ತಾಲೂಕನ್ನ ಇನ್ನಷ್ಟು ಕೀರ್ತಿ ಪತಾಕೆಯತ್ತ ಆರಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ಪರಂಪರೆ ಕ್ರೀಡಾ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ನ ವತಿಯಿಂದ ನಮ್ಮ ಪದಾಧಿಕಾರಿಗಳು ಹಾಗೂ ಚನ್ನಪಟ್ಟಣ ತಾಲೂಕಿನ ಜನತೆಯ ಪರವಾಗಿ ಈ ಒಂದು ಕಿರು ಅಭಿನಂದನೆಯನ್ನ ಸಲ್ಲಿಸಿದ್ದೇವೆ. Balu Public School is the 21st century school and we are the only future-proof school of town.